ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ವೆರಿ ಕ್ವಿಕ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಮೂಲಂಗಿ ರಾಯ್ತಾ ಹೆಂಗೆ ಮಾಡೋದಂತ ಹೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ ಎಮ್ ಎಸ್ ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ ಎಮ್ ಎಸ್ ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ವಿಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಸೊ 2 ಮೀಡಿಯಮ್ ಸೈಜದ ಮೂಲಂಗಿದು ಮೇಲಿನ ಸಿಪ್ಪಿ ತೆಗೆದು ಇವನ್ನ ಈ ಥರ ಕ್ಯೂಬ್ ಶೇಪ್ನಾಗ ಕಟ್ ಮಾಡ್ಕೊಂಡೀನಿ. ಕ್ಯೂಬು ಸ್ವಲ್ಪ ದಪ್ಪ ಇರಬಾರ್ದು, ತೆಳ್ಳಗನ ಇರಬೇಕು. ಸೊ ಆ ಥರ ಇವನ್ನ ನಾನು ಕಟ್ ಮಾಡಿ ಇಟ್ಕೊಂಡೀನಿ. ಬರ್ರಿ ಈಗ ನೆಕ್ಸ್ಟ್ ಇದಕ್ಕೆ ಒಂದು ಮಸಾಲ ಪೌಡ್ರ್ ರೆಡಿ ಮಾಡೋಣ ಅಂತ. ಮಸಾಲ ಪೌಡ್ರ್ ರೆಡಿ ಮಾಡೋಕ್ಕೆ ನಾನು ಒಂದು ಬಾಳ್ಗಿಗೆ 1 ಚಮಚದಷ್ಟು ಹವಿಸ್ ಕಾಳು ಹಾಕ್ಕೊಂಡೀನಿ, 1 ಚಮಚದಷ್ಟು ಜೀರಿಗೆ ಹಾಕ್ಕೊಂಡೀನಿ. ಇವು ಎರಡೂ ಮೀಡಿಯಮ್ ಫ್ಲೇಮ್ನಾಗ ಕಂಪ್ಲೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಅಂತ. ಸೊ ಇದು ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ ನೋಡಿರಿ. ಫಟ್ ಅಂತ ಹೇಳಿ ಮಾಡ್ಕೊಂಡು ಬಿಡ್ಬೋದು, ಮತ್ತು ಅಷ್ಟು ಟೇಸ್ಟಿಯಾಗಿ ಕೂಡ ಬರ್ತೈತಿ. ಚಪಾತಿ ಮತ್ತು ರೊಟ್ಟಿಗೆ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿರಿ. ಮೂಲಂಗಿನಾಗ ಸಲಾಡ್ ಮಾಡಿರ್ತೀವಿ, ನಾವು ಸಾಂಬಾರು ಮಾಡಿರ್ತೀವಿ, ಅಥವಾ ಪಲ್ಯನೂ ಮಾಡಿರ್ತೀವಿ. ಮೂಲಂಗಿ ಸೊಪ್ಪನ್ನ ಯೂಸ್ ಮಾಡಿಕೊಂಡು ನಾವೊಂದು ವಿಡಿಯೋನ ಆಲ್ರೆಡಿ ನನ್ನ ಚಾನಲ್ನಾಗ ಅಪ್ಲೋಡ್ ಮಾಡೀನಿ. ಯಾರಿನ್ನ ಮಟ ನೋಡಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಆ ವಿಡಿಯೋನು ನೋಡಿ ಬರ್ರಿ. ಸೊ ನೋಡಿರಿ, ಇವು ಕಂಪ್ಲೀಟಾಗಿ ರೋಸ್ಟ್ ಆಗ್ಯಾವ. ಈಗ ನೆಕ್ಸ್ಟ್ ಇದನ್ನು ಈಗ ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡು ನಿಮ್ಗೆ ಸಿಗ್ತೇನಂತ. ಸೊ ಹುರಿದಿರುವಂಥ ಕಾಳುಗಳನ್ನು ನಾನು ಒಂದು ಕುಟಾಣಿಗೆ ಹಾಕ್ಕೊಂಡು ಕುಟ್ಟಿ ಪೌಡ್ರನ್ನ ಮಾಡ್ಕೊಳತ್ತೀನಿ. ಮಿಕ್ಸಿನಾಗ ಮಾಡ್ಕೊಂಡ್ರೆ ಅಷ್ಟು ಬರೀ ಟೇಸ್ಟ್ ಬರೋಂಗಿಲ್ಲ. ಸೊ ನೀವು ಈ ಥರ ಕುಟ್ಟಿ ಮಾಡ್ಕೊರಿ, ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಬರ್ತೈತಿ, ಮತ್ತು ಭಾಳ ಈಸಿಯಾಗಿ ಪೌಡ್ರ್ ಆಗಿಬಿಡ್ತೈತಿ. ಕಂಪ್ಲೀಟಾಗಿ ಚಲೋತ್ನಂಗೆ ರೋಸ್ಟ್ ಆಗಿದ್ದು ಅಂದ್ರೆ ಎಷ್ಟು ಚಲೋ ಪೌಡ್ರ್ ಆಗಿರ್ತೈತಿ ನೋಡ್ರಿ. ಇಲ್ಲೇ ಎಷ್ಟು ಮಸ್ತ್ ಆಗೈತಿ ಪೌಡ್ರ್. ಈಗ ಬರ್ರಿ ರಾಯ್ತಾನ ರೆಡಿ ಮಾಡೋಣಂತ. ರಾಯ್ತಾ ರೆಡಿ ಮಾಡೋಕೆ ಹೆಚ್ಚಿಟ್ಕೊಂಡಂಥ ಮೂಲಂಗಿಗೆ ರೆಡಿ ಮಾಡಿಟ್ಕೊಂಡಂಥ ಪೌಡ್ರದ್ದು 1 ಸ್ಪೂನ್ನಷ್ಟು ನಾನು ಪೌಡರನ್ನು ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಇದಕ್ಕೆ ನಾನೀಗ 1 ಚಮಚದಷ್ಟು ಮೆಣಸಿನ್ಕಾಯಿನ ಜಜ್ಜಿ ಇಟ್ಕೊಂಡಿದ್ದೆ, ಅಂದರೆ 1/2 ಮೆಣಸಿನ್ಕಾಯಿನ ನಾನು ಜಜ್ಜಿ ಇಟ್ಕೊಂಡಿದ್ದೆ. ಆ ಪೇಸ್ಟ್ ಹಾಕ್ಕೊಳತ್ತೀನಿ. ನೀವು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಬೇಡ ಅಂದ್ರೆ ಕಾಳು ಮೆಣಸಿನ ಪೌಡ್ರನ್ನು ಕೂಡ ಇದಕ್ಕೆ ಹಾಕೋಬೋದು. ಈಗ ಒಂದು ಸ್ವಲ್ಪ ನಾನು ಕೊತ್ತಂಬರಿನ ಹಾಕ್ಕೊಂಡೇನಿ. ನೆಕ್ಸ್ಟ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳಕತ್ತೀನಿ. ನೆಕ್ಸ್ಟಿಗೆ ಇದನ್ನಷ್ಟು ಒಂದು ಸಲ ನಾವು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಭಾರಿ ಮಸ್ತ್ ಆಗ್ತೈತಿ ನೋಡ್ರಿ. ಸೊ ನೀವು ಇದನ್ನ ಇಷ್ಟ ಡ್ರೈ ಮಾಡಿ ಇಟ್ಕೊಂಡು ಸರ್ವ್ ಮಾಡೋ ಮುಂದೆ ಮೊಸರನ್ನ ಮತ್ತು ಸಾಲ್ಟ್ ಕೂಡ ಹಾಕೋಬೋದು. ನೆಕ್ಸ್ಟ್ ನಾ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಮೊಸರನ್ನ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಮೊಸರು ರಾಯ್ತಾ ರೆಡಿ ಆಗಿಬಿಡ್ತೈತೆ ನೋಡ್ರಿ. ನೀವು ಮುಂಚೆನೇ ಹೆಚ್ಚಿ ಪೌಡ್ರ್ ಮಿಕ್ಸ್ ಮಾಡಿ ಇಟ್ಕೊಂಡು ಸರ್ವ್ ಮಾಡೋ ಮುಂದೆ ಮೊಸರು ಮತ್ತು ಉಪ್ಪನ್ನು ಸೇರಿಸ್ಕೊಂಡು ಸರ್ವ್ ಮಾಡಿರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ, ಮತ್ತು ಇನ್ನೂ ಈಸಿಯಾಗಿ ರೆಡಿಯಾಗಿ ಬಿಡ್ತೈತಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಮೂಲಂಗಿ ರಾಯ್ತಾ ರೆಡಿ ಆಗೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ವಿಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.